ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನಿಸಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವರು ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಪೆರಿಸೈಕ್ಲಿಕ್ ರಿಯಾಕ್ಷನಲ್ಲಿ ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸಲ್ಲಿ ಇದು ಥರ್ಡ್ ವಿಡಿಯೋ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸ್ದು ರೂಲ್ಸು ಮತ್ತು ಇಂಡಿಕೇಟ್ ಇಫ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ ಆರ್ ಅಲೌಡ್ ಆರ್ ಫಾರ್ಬಿಡನ್. ಕೆಲವು ರಿಯಾಕ್ಷನ್ಸ್ ಕೊಟ್ಟಿರ್ತಾರೆ, ಸೊ ಅವರೇ ಇಂಡಿಕೇಟ್ ಮಾಡಿರ್ತಾರೆ ಕೊಟ್ಟಿರೋ ರಿಯಾಕ್ಷನ್ಸು ಫೋಟೋಕೆಮಿಕಲ್ ಅಥವಾ ಥರ್ಮಲ್ ಅಂತ. ಬಟ್ ಆ ರಿಯಾಕ್ಷನ್ಸ್ ಅದು ಅಲೌಡ ಅಥವಾ ಫಾರ್ಬಿಡನ್ ಅನ್ನೋದನ್ನು ನಾವು ಏನು ಮಾಡಬೇಕು, ಇಂಡಿಕೇಟ್ ಮಾಡಬೇಕು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸ್ ರೂಲ್ಸ್. ಸೊ ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸ್ ರೂಲ್ಸ್ ಅಂತಂದರೆ ನೋಡಿ, ಕೆಲವು ರಿಯಾಕ್ಷನ್ಸ್ ಏನಾಗುತ್ತೆ ಅಂತಂದರೆ ಫೋಟೋ ಕೆಮಿಕಲಿ ಅಲೌಡ್ ಇರುತ್ತೆ ಅಥವಾ ಆ್ಯಕ್ಟಿವ್ ಆಗಿರುತ್ತೆ. ಕೆಲವು ರಿಯಾಕ್ಷನ್ಸ್ ಏನಾಗುತ್ತೆ ಥರ್ಮಲಿ ಅಲೌಡ್ ಇರುತ್ತೆ, ಅಂದರೆ ಥರ್ಮಲಿ ಆ್ಯಕ್ಟಿವ್ ಆಗಿರುತ್ತೆ. ಸೊ ಇದನ್ನು ಏನು ಮಾಡೋಣ ಅಂತಂದರೆ ಸಿಂಪಲ್ಲಾಗಿ ಒಂದು ಟೇಬಲಲ್ಲಿ ಈ ರಿಯಾಕ್ಷನ್ಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದನ್ನು ಏನಂತ ಕರಿತಾ ಇದ್ದೀವಿ, ಇಲ್ಲಿ ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸ್ ರೂಲ್ಸ್ ಅಂತ ಕರಿತಾ ಇದ್ದೀವಿ. ಸೊ ಇದರಲ್ಲಿ ಏನು ಅಂತಂದರೆ ಈ ಟೇಬಲಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಎಲೆಕ್ಟ್ರಾನ್ ಪೇರ್. ಯಾವ ಎಲೆಕ್ಟ್ರಾನ್ ಪೇರ್ ಅಂತಂದರೆ ನೋಡಿ, ಪೈ ಎಲೆಕ್ಟ್ರಾನ್ ಪೇರ್ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಆ್ಯಕ್ಟಿವೇಷನ್ ಅಂತಂದರೆ ಥರ್ಮಲಿನ ಫೋಟೋ ಕೆಮಿಕಲಲ್ಲಿ ಅಂತ ಏಟ್ ಮಾಡೋದು. ನೆಕ್ಸ್ಟ್ ಸಿಮಿಟ್ರಿ ಅಲೋಡ್ ಅಂದರೆ ಸುಪ್ರಾಫೇಸಿಯಲ್ ಆಂಥ್ರಫೇಸಿಯಲ್ ಬಗ್ಗೆ ತಿಳಿಸುತ್ತೆ ಇದು. ಅದ್ರ ಜೊತೆಗೆ ಒಂದು ಎಕ್ಸಾಂಪಲ್ ಇಲ್ಲಿ ಸಿಸ್ಟಮ್ 4+2 2+2 ಈ ಥರ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಾದರೆ 4n ಇಲ್ಲಿ ನೋಡಿ, ಪೈ ಎಲೆಕ್ಟ್ರಾನ್ ಪೇರನ್ನು ನಾವು 2 ಕ್ಲಾಸಿಫಿಕೇಷನ್ ಮಾಡ್ಕೊತಾ ಇದ್ದೀವಿ. ಯಾವುದ್ಯಾವುದು ಅಂತಂದರೆ 4n ಅಂತ, ಇನ್ನೊಂದು ಏನು ಅಂತಂದರೆ 4n+2 ಅಂತ. ಸೊ 4n ಅಂತಾದರೂ ಕನ್ಸಿಡರ್ ಮಾಡ್ಬೋದು, ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ ಕೌಂಟ್ ಮಾಡಿದಾಗ ನಮಗೆ ಈವೆನ್ ನಂಬರ್ ಇದ್ದರೆ ನಂಬರ್ ಆಫ್ ಅದನ್ನು ನಾವು 4n ಅಂತ ಕನ್ಸಿಡರ್ ಮಾಡ್ಕೊತಾ ಇದ್ವಿ. ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ ಏನಾದರೂ ಆಡ್ ನಂಬರ್ ಇದ್ದರೆ ಅದನ್ನು ನಾವು 4n+2 ಅಂತ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ. ಓಕೆ, ಸೊ ಎಕ್ಸಾಂಪಲ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಆ್ಯಕ್ಟಿವೇಷನ್ಗೆ ಹೋದರೆ ನಾವು ಥರ್ಮಲಿ ಮತ್ತು ಫೋಟೋ ಕೆಮಿಕಲ್ ಇರುತ್ತೆ ನೋಡಿ. 4n ಸಿಸ್ಟಮ್. ಸೊ 4n ಸಿಸ್ಟಮ್ ಅಂತಂದರೆ ಏನು, ಈವೆನ್ ನಂಬರ್ ಅಂತ ಹೇಳಿದೆ, ಅಂದರೆ 2 ಇರೋದು. ಓಕೆ, ಸೊ 2 ರಿಯಾಕ್ಟೆಂಟ್ ಇರುತ್ತೆ. 2 ರಿಯಾಕ್ಟೆಂಟದು ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸನ್ನು ನಾವು ಹ್ಯಾಡ್ ಮಾಡಿದಾಗ, ಎಲೆಕ್ಟ್ರಾನ್ ಪೇರನ್ನು ಹ್ಯಾಡ್ ಮಾಡಿದಾಗ ಅದು ಈವೆನ್ ನಂಬರ್ ಬಂದರೆ 2 ಅಥವಾ 4 ಬಂದರೆ 6 ಬಂದರೆ 8 ಬಂದರೆ ಅದು 4n ಕೆಳಗಡೆ ಬರುತ್ತೆ. ಅಂಥ ಟೈಮಲ್ಲಿ ಏನು ಅಂತಂದರೆ ಥರ್ಮಲಿ ಫಾರ್ಬಿಡನ್ ಇರುತ್ತೆ. ಫೋಟೋ ಕೆಮಿಕಲ್ ಏನಾಗಿರುತ್ತೆ ಅದು ಅಲೌಡ್ ಆಗಿರುತ್ತೆ. ಸೊ ಸಿಮಿಟ್ರಿ ಅಲೌಡನ್ನೇ ಈ ಥರ ಹೇಳ್ಬೋದು ನಾವು. ಒಂದು ಕಡೆ ಏನಾಗಿರುತ್ತೆ ಸುಪ್ರಾಫೇಸಿಯಲ್, ನಿಮ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಲಾಸ್ಟ್ ವಿಡಿಯೋ ನೋಡಿದರೆ ನೀಟಾಗಿ ಅರ್ಥ ಆಗಿರುತ್ತೆ ನಿಮಗೆ. ಸೊ ಒಂದು ಸೈಡ್ ಏನಾಗಿರುತ್ತೆ ಅಂತಂದರೆ ಬಾಂಡಿಂಗ್ ಪಾಸಿಬಿಲಿಟಿ ಇರುತ್ತೆ, ಇನ್ನೊಂದು ಸೈಡ್ ಏನಾಗಿರುತ್ತೆ ಅಂತಂದರೆ ಬಾಂಡ್ ಪಾಸಿಬಿಲಿಟಿ ಇರಲ್ಲ. ಸೊ ಪಾಸಿಬಿಲಿಟಿ ಇರೋದನ್ನು ಸೂಪ್ರಾಫೇಸಿಯಲ್ ಅಂತ ಕರಿತೀವಿ, ಅಂದರೆ ಪಾಸಿಟಿವ್ ಮಧ್ಯ ಮತ್ತು ನೆಗೆಟಿವ್ ಮಧ್ಯ ಅಡಿಷನ್ ಆದರೆ ಸೂಪ್ರಾಫೇಸಿಯಲ್ ಅಂತ ಕರಿತೀವಿ. ಸೊ ಇನ್ನೊಂದು ಸೈಡ್ ಏನಾಗಿರುತ್ತೆ, ಒಂದು ಪಾಸಿಟಿವ್ ಲೋಬ್ ಇದ್ದರೆ ಇನ್ನೊಂದ್ರದ್ದು ರಿಯಾಕ್ಟೆಂಟ್ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ, ಅದನ್ನು ಆಂಥ್ರಫೇಸಿಯಲ್ ಅಂತ ಕರಿತೀವಿ. ಸೊ ಇದನ್ನು ಇಂಡಿಕೇಟ್ ಮಾಡಬೇಕಾದ್ರೆ ಸುಪ್ರಾ ಬಾರ್ ಆಂಥ್ರ ಅಂತ ನಾವೇನು ಮಾಡ್ತೀವಿ, ಬರಿತೀವಿ. ಸೊ ಎಕ್ಸಾಂಪಲ್ ತೊಗೊಳ್ಳೋದಾದರೆ ನಾನು 2+2 ಎಕ್ಸಾಂಪಲ್ಸ್ ತೊಗೊತೀವಿ ಅಂತಂದರೆ ಎಥಿಲಿನ್ನ ಎಕ್ಸಾಂಪಲ್ ಆಗಿ ತೊಗೊತೀನಿ ನಾನು. ಎಥಿಲಿನ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಇಲ್ಲಿ 1 ಪೇರ್ ಇದೆ. ಸೊ ಇದನ್ನು ಇಂಡಿಕೇಟ್ ಮಾಡೋದೇನಂತ 2+2 ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ ನಾವು. ಸೊ 2 ಅಂತಂದರೆ 2 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ, ಅಲ್ಲಿಗೆ ಪೇರ್ ಅಂತಂದರೆ ಏನು, ಡಿವೈಡೆಡ್/2 ಮಾಡಬೇಕು ನಾವು. ಸೊ 1+1 ಅಂತಾರೆ ಟೋಟಲ್ ಆಗಿ ಏನಾಗುತ್ತೆ ಅಂತಂದರೆ 2. ಓಕೆ, 2 ಪೈ ಎಲೆಕ್ಟ್ರಾನ್ ಪೇರ್ ಆಗುತ್ತೆ. 2 ಪೈ ಎಲೆಕ್ಟ್ರಾನ್ ಪೇರ್ ಅಂತಂದರೆ ಈವೆನ್ ನಂಬರ್ ಆಗುತ್ತೆ. ಸೊ ಇದೇನಾಗಿರುತ್ತೆ ಫೋಟೋ ಕೆಮಿಕಲಿ ಅಲೌಡ್ ಇರುತ್ತೆ. ಸೊ ಇದನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಥರ್ಮಲಿ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ನೋಡಿ, ಪೈ 2s ಹಾಕಬೇಕು. ಈ 2 ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಕೊಟ್ಟಿದೆ ನಾನು, ಪೈ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ. ಸೊ ಇಲ್ಲೂ ಸಹ 2 ಏನು ಇಂಡಿಕೇಟ್ ಮಾಡುತ್ತೆ, ಪೈ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ, ಪೈ 2. ಸೊ ಒಂದು ಸೈಡ್ ಏನಂತ ಹೇಳಿದ್ದೆ ನಾನು ಸುಪ್ರಾಫೇಸಿಯಲ್, ಅದಕ್ಕೆ ಎಸ್ ಅಂತ ಬರಿಬೇಕು. ಇನ್ನೊಂದು ಸೈಡ್ ಏನಂತ ಹೇಳಿದರೆ ಆಂಥ್ರಫೇಸಿಯಲ್ ಅಂತ ಹೇಳಿದೆ, ಎ ಅಂತ ಬರಿಬೇಕು. ಓಕೆ, ಸೊ ಅದಕ್ಕೆ ಇದನ್ನು ಯಾವ ಥರ ಇಂಡಿಕೇಟ್ ಮಾಡ್ತೀವಿ, ಪೈ 2s + ಪೈ 2a ಅಂತ ಕರಿತೀವಿ. ಇದು ಸೊ ಥರ್ಮಲಿ ನಾಟ್ ಅಲೌಡ್, ಥರ್ಮಲಿ ಫಾರ್ಬಿಡನ್ ನೆನ್ಪಿಟ್ಕೊಳ್ಳಿ. ಸೊ ಫೋಟೋ ಕೆಮಿಕಲಿ ತೊಗೊಂಡಾಗ ಏನಾಗುತ್ತೆ ಅಂತಂದರೆ 2 ಸೈಡಲ್ಲೂ ಸಹ ಪಾಸಿಟಿವೇ ಹ್ಯಾಡ್ ಆಗುತ್ತೆ. ಓಕೆ, ಒಂದು ಸೈಡು. ಸೊ ಇನ್ನೊಂದು ಸೈಡಲ್ಲಿ ನೆಗೆಟಿವ್ ಹ್ಯಾಡ್ ಆಗುತ್ತೆ. ಸೊ 2 ಕಡೆನೂ ಸಹ ಸುಪ್ರಾಫೇಸಿಯಲ್ ಇರೋದ್ರಿಂದ ಎಸ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಬರಿಬೇಕಾದ್ರೆ ಏನಾಗುತ್ತೆ ಅಂತಂದರೆ ಪೈ 2s. ಸೊ ಈ 2 ಏನು ಇಂಡಿಕೇಟ್ ಮಾಡ್ತದೆ, 2 ಪೈ ಎಲೆಕ್ಟ್ರಾನ್ಸ್ ಇದೆ ಅಂತ. ಸೊ ಪೈ 2 ಅಂತ ಬರಿಬೇಕು. 2 ಕಡೆನೂ ಪೈ 2 ಬರಿತೀವಿ. 2 ಕಡೆನೂ ಸಹ ಸುಪ್ರಾಫೇಸಿಯಲ್ ಆಗಿರೋದ್ರಿಂದ ಎಸ್ ಅಂತ ಬರಿತೀವಿ. ಅದೇ 2 ಪೈ 2s + ಪೈ 2s. ಓಕೆ, ಈ ಥರ ಇಂಡಿಕೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ 4+2 ಹೋಗೋಣ ಅಂತಂದರೆ ಹಾರ್ಡ್ ನಂಬರ್. ಇಲ್ಲಿ ಯಾವ್ದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ ಅಂತಂದರೆ ಬ್ಯೂಟಾ 1
1,3 ಡೈನ ತೊಗೊತಾ ಇದ್ದೀನಿ ನಾನು ನೋಡಿ. ಬ್ಯೂಟಾ 1,3 ಡೈನು ಇದು ಒಂದು ರಿಯಾಕ್ಟೆಂಟ್ ಆಗುತ್ತೆ. ಇನ್ನೊಂದು ರಿಯಾಕ್ಟೆಂಟು ಎಥಿಲೀನ್ ತೊಗೊತೀವಿ. ಸೊ ಇದನ್ನು ಏನಂತ ಕರಿತೀನಿ ನಾನು 4+2 ಸಿಸ್ಟಮ್ ಅಂತ ಕರಿತೀವಿ. ಓಕೆ, 4+2 ಸಿಸ್ಟಮು. ಸೊ ಟೋಟಲ್ ಆಗಿ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇದೆ ಅಂತಂದರೆ ನೋಡಿ 4. ಓಕೆ, ಪೈ ಎಲೆಕ್ಟ್ರಾನ್ಸ್ ಅಂತಂದರೆ 2 ಎಲೆಕ್ಟ್ರಾನ್ ಪೇರ್ ಇದೆ. ಸೊ ಇಲ್ಲೇನಾಗಿದೆ 1 ಎಲೆಕ್ಟ್ರಾನ್ ಪೇರ್ ಇದೆ ನೋಡಿ. 2 ಬಾಂಡ್ ಇದೆ ಅಂತಂದರೆ 2 ಪೈ ಡಬಲ್ ಬಾಂಡ್ ಇದೆ ಅಂತಂದರೆ ಅಲ್ಲಿಗೆ 2 ಎಲೆಕ್ಟ್ರಾನ್ ಪೇರ್ ಇರುತ್ತೆ ಅಂತಂದರೆ ಇಲ್ಲಿ 2 ಎಲೆಕ್ಟ್ರಾನ್ ಪೇರ್ ಇದೆ. ಓಕೆ, ಸೊ ಇಲ್ಲಿ ಒಂದು ಡಬಲ್ ಬಾಂಡ್ ಇದೆ ಅಂತಂದರೆ ಒಂದು ಪೈ ಎಲೆಕ್ಟ್ರಾನ್ ಪೇರ್ ಇದೆ ಅಂತ. ಟೋಟಲಾಗಿ ಏನಾಗಿದೆ 3 ಇದೆ. 3ನ ಏನಂತ ಕರಿತೀವಿ, ಹಾರ್ಡ್ ನಂಬರ್ ಅಂತ ಕರಿತೀವಿ. ಸೊ ಈ ಥರ ತೊಗೊಂಡಾಗ ರಿಯಾಕ್ಷನ್ಸು, ಈ ರಿಯಾಕ್ಷನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಈ ರಿಯಾಕ್ಷನ್ಸಲ್ಲಿ ಥರ್ಮಲಿ ಏನಾಗಿರುತ್ತೆ, ಇದು ಅಲೌಡ್ ಇರುತ್ತೆ. ಥರ್ಮಲಿ ಏನು ಅಲೌಡ್, ಫೋಟೋಕೆಮಿಕಲಿ ಫಾರ್ಬಿಡನ್. ಓಕೆ, ಸೊ ಫೋಟೋಕೆಮಿಕಲಿ ಫಾರ್ಬಿಡನು, ಥರ್ಮಲಿ ಅಲೌಡ್. ಇನ್ನು ರಿಯಾಕ್ಷನ್ಸದು ನಾವು ಫ್ರಾಂಟಿಯರ್ ಆರ್ಬಿಟಲ್ದು ತೊಗೊಂಡಾಗ ನಮ್ಗೆ ಏನು ಬಂದಿತ್ತು ಅಂತಂದರೆ ಪಾಸಿಟಿವ್ ಆ್ಯಡ್ ಆಗ್ತಾ ಇರುತ್ತೆ, ನೆಗೆಟಿವ್ ಕಡೆ ಏನಾಗ್ತಾ ಇದೆ ಆ್ಯಡ್ ಆಗ್ತಾ ಇದೆ. ಸೊ ಒಂದು ರಿಯಾಕ್ಟೆಂಟು 2 ರಿಯಾಕ್ಟೆಂಟದು ತೊಗೊಂಡಾಗ ಸೊ ಇದನ್ನು 2 ಕಡೆನೂ ಸಹ ಸುಪ್ರಾಫೇಸಿಯಲ್ ಇರೋದ್ರಿಂದ ಇದನ್ನು ಯಾವ ಥರ ಬರೀಬೇಕು, ಸುಪ್ರಾ ಅಂತ ತೊಗೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಬಂದು ಎಕ್ಸಾಂಪಲು ನೋಡಿ, 2 ತೊಗೊಂಡಿರೋದೇನು 4 ಪೈ ಎಲೆಕ್ಟ್ರಾನ್ಸ್ ಇತ್ತು. ಇನ್ನೊಂದು ರಿಯಾಕ್ಟೆಂಟಲ್ಲಿ 2 ಪೈ ಎಲೆಕ್ಟ್ರಾನ್ಸ್ ಇತ್ತು. ಸೊ ಪೈ 4 ಪೈ 2 ಅಂತ ತೊಗೋಬೇಕು. 2 ಕಡೆನೂ ಸಹ ಸುಪ್ರಾಫೇಸಿಯಲ್ ಇರೋದ್ರಿಂದ ಎಸ್ನ ಆ್ಯಡ್ ಮಾಡಬೇಕು. ಸೊ ಪೈ 4s ಪ್ಲಸ್ ಪೈ 2s ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫೋಟೋ ಕೆಮಿಕಲಿ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನಿಮ್ಗೆ ಗೊತ್ತಿದೆ. ಸೊ ಒಂದು ಕಡೆ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಪಾಸಿಟಿವ್ನೇ ಬಂದಿರುತ್ತೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ ಆ್ಯಡ್ ಆಗುತ್ತೆ. ಬಟ್ ಇನ್ನೊಂದು ಕಡೆ ಏನಾಗುತ್ತೆ ಅಂತಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಆ ಥರ ಬಂದಿರುತ್ತೆ. ಸೊ ಅದನ್ನು ಏನಂತ ಕರಿತೀವಿ ನಾವು, ಆಂಥ್ರಾಫೇಸಿಯಲ್ ಅಂತ ಕರಿತೀವಿ ನಾವು. ಸೊ ಅದನ್ನು ಯಾವ ಥರ ಇಂಡಿಕೇಟ್ ಮಾಡ್ತಾಯಿದ್ದೀನಿ ನೋಡಿ, ಸುಪ್ರಾ ಬಾರ್ ಆಂಥ್ರಾ ಅಂತ ಆಗ್ತಾಯಿದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ, ಇಲ್ಲಾಂದರೆ ಅರ್ಥ ಆಗಲ್ಲ. ಸೊ ನೆಕ್ಸ್ಟ್ ಇದನ್ನು ಇಂಡಿಕೇಟ್ ಮಾಡಬೇಕಾದ್ರೆ 4 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ ಒಂದು ರಿಯಾಕ್ಟೆಂಟಲ್ಲಿ, ಇನ್ನೊಂದು ರಿಯಾಕ್ಟೆಂಟಲ್ಲಿ 2 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಪೈ 4 ಮತ್ತು ಪೈ 2 ಅಂತ ಬರಿತೀವಿ. ಒಂದು ಸೈಡ್ ಏನಾಗ್ತಾ ಇದೆ ನೋಡಿ, ಸುಪ್ರಾಫೇಸಿಯಲ್ ಆಗ್ತಾ ಇದೆ ಅಲ್ವಾ. ಸೊ ಇನ್ನೊಂದು ಸೈಡಲ್ಲಿ ಆಂಥ್ರಾಫೇಸಿಯಲ್ ಆಗ್ತಾ ಇದೆ. ಸೊ ಅದಕ್ಕೆ ಎಸ್ ಮತ್ತು ಎ ಅಂತ ಬರೆದು ಇಂಡಿಕೇಟ್ ಮಾಡಬೇಕು. ಸೊ ಈ ರೂಲ್ಸ್ಗಳೆಲ್ಲ ಅರ್ಥ ಆಯಿತಾ. ಸೊ ಹಾರ್ಡ್ ನಂಬರ್ ಇದ್ದರೆ ಏನು, ಸೊ ಹಾರ್ಡ್ ನಂಬರ್ ಇದ್ದರೆ ಥರ್ಮಲಿ ಅಲೋಡ್ ಇರುತ್ತೆ, ಫೋಟೋ ಕೆಮಿಕಲಿ ಫಾರ್ಬಿಡನ್ ಇರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ಇನ್ನೊಂದು ಯಾವ ತೊಗೊತಾ ಇದ್ದೀವಿ ನಾವು, ಈವೆ ನಂಬರ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಫೋಟೋ ಕೆಮಿಕಲಿ ಅಲೋಡ್ ಇರುತ್ತೆ. ಸೊ ನೆಕ್ಸ್ಟು ಥರ್ಮಲ್ ಏನಾಗಿರುತ್ತೆ, ಫಾರ್ಬಿಡನ್ ಇರುತ್ತೆ. ಸೊ ಎಕ್ಸಾಂಪಲ್ ತೊಗೊಂಡ ನೀಟಾಗಿ ಅರ್ಥ ಆಗುತ್ತೆ. ಇಂಡಿಕೇಟ್ ಇಫ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ ಆರ್ ಅಲೋಡ್ ಆರ್ ಫಾರ್ಬಿಡನ್. ಸೊ ಕೆಳಗಡೆ ಏನಾಗಿದೆ ಅಂತಂದರೆ ಕೆಲವು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ಅವರೇ ಇಂಡಿಕೇಟ್ ಮಾಡಿಬಿಟ್ಟಿದ್ದಾರೆ ಅವರು ಫೋಟೋ ಕೆಮಿಕಲಿನ ಅಥವಾ ಥರ್ಮಲಿನ ಅಂತ. ಬಟ್ ನಾವೇನೇನು ಮಾಡಬೇಕು ಅಂತಂದರೆ ಆ ರಿಯಾಕ್ಷನ್ಸ್ ಪಾಸಿಬಲ್ ಇದೆಯಾ. ಓಕೆ, ಸೊ ಅದನ್ನು ನಾವು ಹೇಳಬೇಕು. ಇವಾಗ ರಿಯಾಕ್ಟೆಂಟ್ ತೊಗೊಂಡವ್ರು ಏನು ಮಾಡ್ತಾರೆ, ಫೋಟೋ ಕೆಮಿಕಲಿ ಅಂತಂದರೆ ಏನು ಲೈಟಿಗೆ ಎಕ್ಸ್ಪೋಸ್ ಮಾಡಿರ್ತಾರೆ. ಸೊ ಆ ರಿಯಾಕ್ಷನ್ಸ್ ಆಗುತ್ತೋ ಆಗಲ್ವೋ ಅಂತ ನಾವೇನು ಮಾಡಬೇಕು, ಹೇಳ್ಬೇಕು. ಯಾವ ಥರ ಹೇಳೋದು, ಇವಾಗ ಆ ರೂಲ್ಸನ್ನು ಫಾಲೋ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ಫಸ್ಟು ಬರೆದುಕೊಬೇಡ, ನೇಮಿಂಗ್ ಮಾಡ್ಕೊಳ್ಳೋಣ. ಇದೇನು ಅಂತಂದರೆ ಎಲ್ಲದಕ್ಕೂ ಏನು ನೆಸಸರಿ ಇಲ್ಲ, ಬ್ಯೂಟು. ಓಕೆ, ಸೊ 1,3 ಏನಿದೆ ಅಂತಂದರೆ ಡೈನ್ ಇದೆ ಅಲ್ವಾ. ಸೊ 2 ಸಹ ರಿಯಾಕ್ಟೆಂಟು ಸೇಮ್ ತೊಗೊಂಡಿದ್ದೀನಿ. 2ರಲ್ಲೂ ಸಹ ಏನಾಗಿದೆ ಅಂತಂದರೆ ನೋಡಿ, ಸೊ 2 ಡಬಲ್ ಬಾಂಡ್ ಇದೆ. ಸೊ 2 ಡಬಲ್ ಬಾಂಡ್ ಇದೆ ಅಂತಂದರೆ ಈ ಸಿಸ್ಟಮ್ನ ಏನಂತ ಕರಿತೀವಿ ನಾವು, 4 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ, 4+4 ಅಂತ ಕರಿತೀವಿ. ಸೊ 4+4 ಸಿಸ್ಟಮ್ ತೊಗೊಂಡಿದ್ದೀವಿ ಇಲ್ಲಿ. ಸೊ 2ರಲ್ಲೂ ಸಹ 4 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 2 ಡಬಲ್ ಬಾಂಡ್ ಇದೆ ಅಂತಂದರೆ ಅಲ್ಲಿಗೆ ಏನಂತ 2 ಪೈ ಎಲೆಕ್ಟ್ರಾನ್ ಪೇರ್ ಇರುತ್ತೆ. 2 ಪೈ ಎಲೆಕ್ಟ್ರಾನ್ ಪೇರ್ ಇರುತ್ತೆ. ಅದೆರಡನ್ನೂ ಆ್ಯಡ್ ಮಾಡಿದಾಗ 4 ಎಲೆಕ್ಟ್ರಾನ್ ಪೇರ್ ಬರುತ್ತೆ, ಪೈ ಎಲೆಕ್ಟ್ರಾನ್ ಪೇರ್ ಬರುತ್ತೆ. ಸೊ 4 ಅನ್ನೋದೇನು, ಇದು ಈವೆನ್ ನಂಬರು ಅಲ್ವಾ. ಸೊ ಈವೆನ್ ನಂಬರಲ್ಲಿ ನಿಮ್ಗೆ ಏನಂತ ಹೇಳ್ಕೊಟ್ಟಿದ್ದೆ ನಾವು, ಫೋಟೋ ಕೆಮಿಕಲಿ ಅಲೌಡ್ ಇರುತ್ತೆ. ಸೊ ಇವ್ರು ಏನು ಬರೆದಿದ್ದಾರೆ ಇಲ್ಲಿ, ಸೊ ಏನು ಬರೆದಿದ್ದಾರೆ ನೋಡಿ, ಫೋಟೋ ಕೆಮಿಕಲೇ ಬರೆದಿದ್ದಾರೆ. ಸೊ ದಿಸ್ ರಿಯಾಕ್ಷನ್ ಈಸ್ ಅಲೌಡ್, ಈ ರಿಯಾಕ್ಷನ್ಸು ಅಲೌಡ್ ಇರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ನಾವು. ಸೊ ನೆಕ್ಸ್ಟಲ್ಲಿ ನೋಡಿ ಫಸ್ಟು ರಿಯಾಕ್ಟೆಂಟನ್ನು ಕನ್ಸಿಡರ್ ಮಾಡಿದ್ರೆ ನಾನು, ಸೊ ಎಷ್ಟು ಇರುತ್ತೆ ಅಂತಂದರೆ ನೋಡಿ, 3 ಡಬಲ್ ಬಾಂಡ್ ಇದೆ ಅಂತಂದರೆ 6 ಆಯಿತು. ಸೊ ಪ್ಲಸ್ 1 ಡಬಲ್ ಬಾಂಡ್ ಇದೆ ಇನ್ನೊಂದು ರಿಯಾಕ್ಟೆಂಟಲ್ಲಿ ಅಂತಂದರೆ 2 ಎಲೆಕ್ಟ್ರಾನ್ಸ್ ಇದೆ. ಇದನ್ನು 6+2 ಸಿಸ್ಟಮ್ ಅಂತ ಕರಿತೀವಿ ನಾವು. ಓಕೆ, ಅಥವಾ 6+2 ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. 6+2 ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸ್. ಈ ರಿಯಾಕ್ಷನ್ಸಲ್ಲಿ ಇವಾಗ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ ತೊಗೊಂಡ್ರೆ, ಪೈ ಎಲೆಕ್ಟ್ರಾನ್ ಪೇರ್ ತೊಗೊಂಡ್ರೆ ಏನಾಗುತ್ತೆ, 3 ಡಬಲ್ ಬಾಂಡ್ ಇದೆ ಅಂತಂದರೆ 3 ಪೈ ಎಲೆಕ್ಟ್ರಾನ್ ಇದೆ. ಸೊ 1 ಡಬಲ್ ಬಾಂಡ್ ಇದೆ ಅಂತಂದರೆ 1 ಎಲೆಕ್ಟ್ರಾನ್ ಪೇರ್ ಇದೆ. ಸೊ ಟೋಟಲ್ ಆಗಿ ಎರಡನ್ನೂ ಆ್ಯಡ್ ಮಾಡಿದಾಗ ಏನಾಯಿತು ನನಗೆ, 4 ಪೈ ಎಲೆಕ್ಟ್ರಾನ್ ಪೇರ್ ಆಯಿತು ಅಲ್ವಾ. ಸೊ 4 ಅನ್ನೋದು ಏನಾಯಿತು ಇಲ್ಲಿ ನೋಡಿ, 4 ಅನ್ನೋದು ಈವೆನ್ ನಂಬರ್ ಆಯಿತು. ಈವೆನ್ ನಂಬರಲ್ಲಿ ಏನಾಗುತ್ತೆ ಅಂತಂದರೆ ಫೋಟೋ ಕೆಮಿಕಲಿ ಅಲೋಡ್ ಇರುತ್ತೆ. ಬಟ್ ಅವ್ರು ಕೊಟ್ಟಿರೋದನ್ನು ನೋಡಿ ನೀವು ಥರ್ಮಲಿ ಕೊಟ್ಟಿದ್ದಾರೆ. ಸೊ ದಿಸ್ ರಿಯಾಕ್ಷನ್ ಈಸ್ ನಾಟ್ ಪಾಸಿಬಲ್, ಈ ರಿಯಾಕ್ಷನ್ಸ್ ಆಗೋದಿಲ್ಲ. ಓಕೆ, ಸೊ ದಿಸ್ ರಿಯಾಕ್ಷನ್ ಈಸ್ ಫಾರ್ಬಿಡನ್ ಅಂತಲೇ ಹೇಳಬೇಕು. ಸೊ ನೆಕ್ಸ್ಟ್ ತೊಗೊಳ್ಳೋಣ ನೋಡಿ. ನೆಕ್ಸ್ಟ್ ಸಿಸ್ಟಮಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಟೋಟಲಾಗಿ ಎಷ್ಟು ಪೈ ಡಬಲ್ ಬಾಂಡ್ ಇದೆ ಅಂತಂದರೆ, ಸೊ ನೋಡಿ 1
2 3 4 5 ಸೊ ಎಷ್ಟಿದೆ 5 ಡಬಲ್ ಬಾಂಡ್ ಇದೆ. ಇದನ್ನು ಏನಂತ ಬರಿತೀವಿ 10 ಪ್ಲಸ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಟ್ರಿಬಲ್ ಬಾಂಡ್ ಇದೆ, ಬಟ್ ಇಲ್ಲಿರೋಂಥ ಟ್ರಿಬಲ್ ಬಾಂಡಲ್ಲಿ 1 ಪೈ ಬಾಂಡ್ ಮಾತ್ರ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ಏನಂತ ಕನ್ಸಿಡರ್ ಮಾಡ್ತೀನಿ 2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದನ್ನು ಏನಂತ ಕರಿತೀವಿ 10 + 2 ಸೈಕ್ಲೋ ಅಡಿಷನ್ ಅಂತ ಕರಿತೀವಿ. 10 + 2 ಸೈಕ್ಲೋ ಅಡಿಷನ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಾವು ಈ 10 + 2 ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸಲ್ಲಿ ಎಷ್ಟು ನಂಬರ್ ಆಫ್ ಪೈ ಎಲೆಕ್ಟ್ರಾನ್ ಪೇರ್ ಇದೆ ಅಂತಂದರೆ ನೋಡಿ, ಫಸ್ಟ್ದ್ರಲ್ಲಿ 5 ಡಬಲ್ ಬಾಂಡ್ ಇದೆ ಅಂತಂದರೆ 5 ಪೈ ಎಲೆಕ್ಟ್ರಾನ್ಸ್ ಇದೆ. ಸೊ ನೆಕ್ಸ್ಟ್ ಏನು ಅಂತಂದರೆ ಟ್ರಿಬಲ್ ಬಾಂಡ್, ಅದರಲ್ಲಿ ಒಂದು ಪೇರ್ ಏನಾಗಿರುತ್ತೆ ಅಂತಂದರೆ ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ 2 ಪೈ ನೋಡಿ, ಟ್ರಿಬಲ್ ಬಾಂಡ್ ಅಂತಂದರೆ ಏನು ಮೀನಿಂಗು, ಒಂದು ಸಿಗ್ಮಾ ಬಾಂಡ್ ಇರುತ್ತೆ. ಸೊ ಇನ್ನೆರಡು ಏನಿರುತ್ತೆ ಪೈ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಮೀನಿಂಗು. ಸೊ ಅದರಲ್ಲಿ ಏನಾಗ್ತಾ ಇದೆ ಅಂತಂದರೆ 1 ಪೈ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗ್ತಾ ಇದೆ ಅಂತಂದರೆ 1 ಎಲೆಕ್ಟ್ರಾನ್ ಪೇರ್. ಸೊ ಟೋಟಲಾಗಿ ಏನಾಯಿತು ನೋಡಿ, ಇದು ಸಹ 5 + 1 ಅಂತಂದರೆ 6 ಆಯಿತು. 6 ಈಸ್ ಅ ಈವೆನ್ ನಂಬರ್. ಸೊ ಈವೆನ್ ನಂಬರ್ ಅಂತಂದರೆ ಏನು, ಫೋಟೋಕೆಮಿಕಲಿ ಅಲೌಡ್. ಅವ್ರು ಕೊಟ್ಟಿರೋದೇನು ಫೋಟೋಕೆಮಿಕಲಿ ಕೊಟ್ಟಿದ್ದಾರೆ. ಸೊ ದಿಸ್ ರಿಯಾಕ್ಷನ್ ಈಸ್ ಪಾಸಿಬಲ್ ಅಥವಾ ದಿಸ್ ರಿಯಾಕ್ಷನ್ ಈಸ್ ಅಲೌಡ್ ಅಂತ ತಗೋಬೇಕು. ಸೊ ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟ್ ಏನಾಗ್ತಾ ಇದೆ ನೋಡಿ, ಈ ಡಬಲ್ ಬಾಂಡ್ ಹಾಗೆ ಉಳ್ಕೊಂಡಿದೆ ನೋಡಿ. ಸೊ ಪ್ರಾಡಕ್ಟಲ್ಲಿ ನೋಡಿದಾಗಲೂ ಈ ಡಬಲ್ ಬಾಂಡ್ ಹಾಗೆ ಉಳ್ಕೊಂಡಿದೆ, ಬಟ್ ಇಲ್ಲಿರೋ ಅಂಥ 4 ಡಬಲ್ ಬಾಂಡ್ ಏನಾಗ್ತಾ ಇದೆ ಇನ್ವಾಲ್ವ್ ಆಗಿದೆ. ಸೊ 4 + 2 ಅಂತ ಕನ್ಸಿಡರ್ ಮಾಡ್ಕೊಂಡು ಇದರಲ್ಲಿ ಇದು ಮಾತ್ರ ಇನ್ವಾಲ್ವ್ ಆಗುತ್ತೆ. ಸೊ 4 + 2 ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಇದನ್ನು 4 + 2 ಸೈಕ್ಲೋ ಅಡಿಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಂಬರ್ ಆಫ್ ಪೇರ್ ಎಲೆಕ್ಟ್ರಾನ್ ತೊಗೊಳ್ಳೋದಾದರೆ, ಸೊ 2 ಡಬಲ್ ಬಾಂಡ್, ಈ ರಿಯಾಕ್ಟೆಂಟಲ್ಲಿ ಏನಾಗುತ್ತೆ 2 ಡಬಲ್ ಬಾಂಡ್ ಇನ್ವಾಲ್ವ್ ಆಗಿರೋದ್ರಿಂದ 2 ಪೈ ಎಲೆಕ್ಟ್ರಾನ್ ಪೇರ್ ಇರುತ್ತೆ. ಪ್ಲಸ್ ದ ಸೆಕೆಂಡ್ ಒನಲ್ಲಿ 1 ಡಬಲ್ ಬಾಂಡ್ ಇನ್ವಾಲ್ವ್ ಆಗಿರೋದ್ರಿಂದ 1 ಅಂತ ತೊಗೋಬೇಕು. ಟೋಟಲಾಗಿ ಏನಾಗುತ್ತೆ ಅಂತಂದರೆ 3 ಸೈಕ್ಲೋ ಅಡಿಷನ್ ಆಗುತ್ತೆ. ಸೊ ಇದೇನಾಗುತ್ತೆ 3 ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ, ಪೈ ಎಲೆಕ್ಟ್ರಾನ್ಸ್ ಪೇರ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಇದು ಏನು ಅಂತಂದರೆ ಫೋಟೋಕೆಮಿಕಲಿ ಫರ್ಬಿಡನ್ ಇರುತ್ತೆ, ಬಟ್ ಥರ್ಮಲಿ ಏನಾಗಿರುತ್ತೆ, ಏನು ಹಾರ್ಡ್ ನಂಬರ್ ಆಯ್ತಲ್ವಾ. ಸೊ ಥರ್ಮಲಿ ಏನಾಗಿರುತ್ತೆ ಅಲೋಡ್ ಆಗಿರುತ್ತೆ. ಇದು ಕೊಟ್ಟಿರೋದು ಸಹ ಥರ್ಮಲಿ ಕೊಟ್ಟಿದ್ದಾರೆ. ದಿಸ್ ರಿಯಾಕ್ಷನ್ ಈಸ್ ಆ್ಯಕ್ಚುಲಿ ಅಲೋಡ್. ಈ ರಿಯಾಕ್ಷನ್ಸ್ ಅಲೋಡ್ ಇರುತ್ತೆ. ಓಕೆ, ಸೊ ಈ ಥರ ಪ್ರಿಡಿಕ್ಟ್ ಮಾಡ್ಬೋದು ನಾವು. ಆ ರೂಲ್ಸು ಆ ಟೇಬಲ್ಲು ನಿಮಗೆ ನೀಟಾಗಿ ಗೊತ್ತಿದ್ರೆ. ಸೊ ಇದೆಲ್ಲ ನೋಡಿ ಕಾಂಪಿಟೇಷನ್ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ನೆಕ್ಸ್ಟ್ ಹೋಗೋಣ. ಒನ್ ಆಫ್ ದ ರಿಯಾಕ್ಷನ್ಸ್ ರಿಕ್ವೈರ್ಸ್ ಈಟ್. ಕೆಳಗಡೆ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ರಿಯಾಕ್ಷನ್ಸ್ಗೆ ಈಟ್ ಬೇಕಾಗ, ಅನದರ್ ರಿಯಾಕ್ಷನ್ಸ್ ಇನ್ನೊಂದು ರಿಯಾಕ್ಷನ್ಸ್ಗೆ ಏನಾಗಬೇಕು ಲೈಟ್ ಬೇಕು. ಸೊ ವಿಚ್ ಯಾವುದು ಯಾವುದಕ್ಕೆ ಅಂತ ಹೇಳಬೇಕು ಮತ್ತು ಎಕ್ಸ್ಪ್ಲೈನ್ ಮಾಡಬೇಕು ನೀವು. ಸೊ ಇಲ್ಲಿ ನೋಡೋಣ, ಫಸ್ಟ್ ಒನ್ ತೊಗೊತಾ ಇದ್ದೀನಿ ನೋಡಿ. ಫಸ್ಟ್ ಒನ್ನಲ್ಲಿ ಇರೋ ಅಂಥ ಇದೆಯಲ್ಲ ನೋಡಿ, ಇದು ಏನಾಗುತ್ತೆ ಅಂತಂದರೆ CO2 ಆಗಿ ಎಲಿಮಿನೇಟ್ ಆಗೋಗ್ಬಿಡುತ್ತೆ ನಮಗೆ. ಸೊ ಇಲ್ಲಿ ಫಸ್ಟ್ ಸಿಸ್ಟಮ್ ತೊಗೊಂಡಾಗ ಎಷ್ಟಿದೆ 2 ಡಬಲ್ ಬಾಂಡ್ ಇದೆ ಅಂತಂದರೆ 4. ಸೊ ನೆಕ್ಸ್ಟ್ ಏನಾಗಿದೆ ಅಂತಂದರೆ ಟ್ರಿಬಲ್ ಬಾಂಡ್ ಇದ್ದರೆ ನಾನು ಏನಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ 2. ಸೊ ಇದಕ್ಕೆ ಏನು ಬರುತ್ತೆ 4 + 2 ಸೈಕ್ಲೋ ಅಡಿಷನ್ಸ್ ಅಂತ ಕರಿತೀವಿ. ಓಕೆ, ಸೊ 4 + 2 ಸೈಕ್ಲೋ ಅಡಿಷನ್. ನೆಕ್ಸ್ಟ್ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಸೊ ಇಲ್ಲಿ 2 ಡಬಲ್ ಬಾಂಡ್ ಇನ್ವಾಲ್ವ್ ಆಗಿರೋದ್ರಿಂದ 2 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಇನ್ನೊಂದು ರಿಯಾಕ್ಟೆಂಟಲ್ಲಿ 1 ಪೈ ಎಲೆಕ್ಟ್ರಾನ್ ಒಂದು ಪೈ ಬಾಂಡ್ ಏನಾಗುತ್ತೆ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು 1 ಅಂತ ಕನ್ಸಿಡರ್ ಮಾಡ್ತೀನಿ. ಟೋಟಲಾಗಿ ಏನಿದೆ ಅಂತಂದರೆ 3 ಆಗಿದೆ. ಸೊ 3 ಈಸ್ ದ ಹಾರ್ಡ್ ನಂಬರ್. ಹಾರ್ಡ್ ನಂಬರ್ ಅಂತಂದರೆ ಗೊತ್ತಿದೆ ನಿಮಗೆ, ಥರ್ಮಲಿ ಅಲೋಡ್. ಸೊ ಕೆಮಿಕಲಿ ಫರ್ಬಿಡನ್. ಸೊ ಇಲ್ಲಿ ಬರಿಬೇಕಾದ್ರೆ ಏನು ಬರಿಬೇಕು ನಾನು ಹಾಗಾದರೆ ಥರ್ಮಲಿ. ಓಕೆ, ಸೊ ಥರ್ಮಲಿ ಅಲೌಡ್. ಸೊ ನೆಕ್ಸ್ಟ್ ಇನ್ನೊಂದು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಅವರು. ಸೊ ಈ ರಿಯಾಕ್ಷನ್ಸ್ ತೊಗೊಳ್ಳೋದಾದ್ರೆ ಏನು ಅಂತಂದರೆ, ಸೊ ಎರಡೂ ಸೇಮ್ ರಿಯಾಕ್ಟೆಂಟೇ ತೊಗೊಂಡಿದ್ದೀವಿ. ಇಲ್ಲಿ ಏನಾಗಿದೆ 1 ಡಬಲ್ ಬಾಂಡ್ ಇದೆ ಅಂದರೆ 2 + 2 ಸೈಕ್ಲೋ ಅಡಿಷನ್ ರಿಯಾಕ್ಷನ್. ಓಕೆ, ಸೈಕ್ಲೋ ಅಡಿಷನ್ ರಿಯಾಕ್ಷನ್ಸ್. ಸೊ ನೆಕ್ಸ್ಟ್ ಕನ್ಸಿಡರ್ ಮಾಡೋದಾದ್ರೆ ಒಂದೊಂದು ರಿಯಾಕ್ಟೆಂಟಲ್ಲೂ 1 ಡಬಲ್ ಬಾಂಡ್ ಇದೆ ಅಂತಂದರೆ 1 + 1 ಆಗುತ್ತೆ. ಟೋಟಲಾಗಿ ಏನಾಗುತ್ತೆ 2 ಆಗುತ್ತೆ ಇಲ್ಲಿ. ಸೊ 2 ಏನಿದೆ ಇಲ್ಲಿ ಪೈ ಎಲೆಕ್ಟ್ರಾನ್ ಪೇರ್ ಇದೆ. ಸೊ ಈ 2 ಅನ್ನೋದು ಏನಾಗಿದೆ ಅಂತಂದರೆ ನೋಡಿ, ಈವೆನ್ ನಂಬರ್ ಇರೋದ್ರಿಂದ, ಈವೆನ್ ನಂಬರ್ ಇದ್ದರೆ ಏನು ಅಂತ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಸೊ ಫೋಟೋ ಕೆಮಿಕಲಿ ಏನಾಗಿರುತ್ತೆ ಅಲೌಡ್ ಇರುತ್ತೆ, ಥರ್ಮಲಿ ಏನಾಗಿರುತ್ತೆ ಫರ್ಬಿಡನ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಏನು ಬರಿಬೇಕು ಅಂತಂದರೆ ನಾವು ಫೋಟೋ ಕೆಮಿಕಲಿ ಬರಿಬೇಕು. ಓಕೆ, ಸೊ ದಿಸ್ ಈಸ್. ಸೊ ಈ ಥರ ಏನು ಮಾಡ್ಬೋದು ಅಂತಂದರೆ ಅವರೇ ರಿಯಾಕ್ಷನ್ಸ್ ಕೊಟ್ಟಾಗ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅಥವಾ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರೇ ಪ್ರಿಡಿಕ್ಟ್ ಮಾಡಿರ್ತಾರೆ, ಬಟ್ ಅಲೋಡ ನಾಟ್ ಅಲೋಡ ಅಥವಾ ಫರ್ಬಿಡನ್ ಅನ್ನೋದನ್ನು ನೀವು ಹೇಳ್ಬೇಕಾಗತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.